ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ವಿದ್ಯಾರ್ಥಿಗಳು ಬೆಂಬಲವನ್ನ ಘೋಷಿಸಿದ್ದಾರೆ. ಮೂಡಲಗಿಯಿಂದ ಗುರ್ಲಾಪುರಕ್ಕೆ ವಿದ್ಯಾರ್ಥಿಗಳು ಕೂಡ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಅನ್ನದಾತರ ಪರ ವಿದ್ಯಾರ್ಥಿ ಸಮುದಾಯ ನಿಂತಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ ಈಗ ಈ ಕಬ್ಬು ಬೆಳೆಗಾರರ ಹೋರಾಟ. ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ತೀವ್ರಗೊಂಡಿದೆ. ಕಬ್ಬು ಬೆಳೆಗಾರರ ಈ ಹೋರಾಟಕ್ಕೆ ವಿದ್ಯಾರ್ಥಿಗಳು ಈಗ ಬೆಂಬಲವನ್ನ ಸೂಚಿಸಿ ರ್ಯಾಲಿಯನ್ನ ನಡೆಸಿದ್ದಾರೆ. ಅನ್ನದಾತರ ಪರ ವಿದ್ಯಾರ್ಥಿ ಸಮುದಾಯ ಈಗ ನಿಂತಿದೆ. ಯಾರ ಜೊತೆ ನಿಲ್ಲಿಲ್ಲ ಅಂತಂದ್ರೆ ಏನು, ವಿದ್ಯಾರ್ಥಿಗಳು ನಿಲ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಸಮುದಾಯ ಈಗ ರ್ಯಾಲಿಯನ್ನ ಹಮ್ಮಿಕೊಂಡಿರೋದು. ಕಬ್ಬು ಬೆಳೆಗಾರರ ಪರವಾಗಿ ವಿದ್ಯಾರ್ಥಿ ಸಮುದಾಯ ಈಗ ನಿಂತಿರೋದು. ರ್ಯಾಲಿಯನ್ನ ಕೂಡ ನಡೆಸಿದ್ದಾರೆ. ಅದನ್ನು ಕೂಡ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಅತಿ ದೊಡ್ಡ ರೈತ ಹೋರಾಟ ನಡೀತಾ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಮನವೊಲಿಕೆ ಯತ್ನಗಳೆಲ್ಲವೂ ಕೂಡ ನಡೆಯಿತು. ಆದರೆ ಯಾವುದೂ ಕೂಡ ಫಲಪ್ರದ ಆಗಿಲ್ಲ. ಸಂಧಾನ ಸಭೆಗಳು ಕೂಡ ಸಂಪೂರ್ಣವಾಗಿ ವಿಫಲ ಆಯಿತು. ಈ ಹಿನ್ನೆಲೆಯಲ್ಲಿ ಹೋರಾಟ ಮುಂದುವರೆದಿದೆ. ಈ ಹೋರಾಟಕ್ಕೆ ನಾವು ಕೂಡ ಸಾಥ್ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳು ಈಗ ಜೊತೆಯಾಗಿದ್ದಾರೆ. ಹೋರಾಟ ತೀವ್ರಗೊಳ್ತಾ ಇದೆ ಒಂದು ಕಡೆಯಲ್ಲಿ, ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿದ್ದಾರೆ. ಸೇರಿರುವಂತ ಮಾನವ ಸರಪಳಿಯನ್ನ ನಿರ್ಮಿಸಿ ಸಂಪೂರ್ಣವಾಗಿ ಈ ಕಲ್ಮೇಶ್ವರ ಸರ್ಕಲ್ ಅನ್ನ ಬಂದ್ ಮಾಡಿದ್ದಾರೆ. ವಿದ್ಯಾರ್ಥಿನಿಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಇವತ್ತಿನಿಂದ 8ನೇ ದಿನದ ಈ ಹೋರಾಟವಾಗಿ ಇವತ್ತು ವಿದ್ಯಾರ್ಥಿಗಳು ಸಂಪೂರ್ಣ ಈ ಕಲ್ಮೇಶ್ವರ ವೃತ್ತವನ್ನ ಬಂದ್ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮಾನವ ಸರಪಳಿಯನ್ನ ನಿರ್ಮಿಸಿ ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ರೈತ ಕುಟುಂಬದಿಂದ ಬಂದಂತ ನಮಗೆ ಈ ರೀತಿ ನಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಕೊಡದಂತ ಈ ಸರ್ಕಾರದ ವಿರುದ್ಧ ವಿದ್ಯಾರ್ಥಿ ಸಮೂಹವು ಕೂಡ 8ನೇ ದಿನದ ಅಹೋರಾತ್ರಿ ಧರಣಿಯ ಅಂಗವಾಗಿ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ರೈತರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಕಲ್ಮೇಶ್ವರ ವೃತ್ತ ಸಂಪೂರ್ಣ ಸ್ತಬ್ಧವಾಗಿದೆ. ನೀವು ಗಮನಿಸ್ತಿರೋ ಹಾಗೆ ಯಾವುದೇ ಅಂಗಡಿ ಮುಗ್ಗಟ್ಟು, ಯಾವೊಂದು ಮಳಿಗೆಯೂ ಕೂಡ ಇವತ್ತು ತೆರೆದಿಲ್ಲ. ಆ ಮೂಲಕ ಆಕ್ರೋಶದ ಜ್ವಾಲೆ ವಿದ್ಯಾರ್ಥಿಗಳಲ್ಲೂ ಕೂಡ ನಮ್ಮ ರೈತ ಸಮೂಹವನ್ನ ಕಡೆಗಣಿಸಿರುವಂತ ಸರ್ಕಾರವನ್ನ ನಾವು ಕೂಡ ವಿರೋಧಿಸ್ತೀವಿ ಅಂತೇಳಿ ಇವತ್ತು ಕ್ಲಾಸ್ಗಳನ್ನ ಬಹಿಷ್ಕರಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸಂಘಟನೆ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ. ನೋಡಿ, ಸಂಪೂರ್ಣವಾಗಿ ಮಾನವ ಸರಪಳಿಯನ್ನ ಹಿಡಿದುಕೊಂಡು ಕೈ ಹಿಡಿದುಕೊಂಡು ವಿದ್ಯಾರ್ಥಿಗಳು ಇಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ರಿ. ಆ ಮೂಲಕ ಆಕ್ರೋಶದ ಜ್ವಾಲೆ ಇಡೀ ಬೆಳಗಾವಿಯನ್ನ ಸುಡುತ್ತಿದೆ. ಆ ಮೂಲಕ ವಿದ್ಯಾರ್ಥಿಗಳು ಕೂಡ ಈ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ವಿದ್ಯಾರ್ಥಿಗಳ ಜೊತೆಗಿದ್ದು ಅಥವಾ ಈ ಹೋರಾಟದ ರೈತರ ಜೊತೆಗಿದ್ದು ರೈತ ಶಕ್ತಿ ಏನು ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸೋದಕ್ಕೆ ಪರವಾಗಿ ವಿದ್ಯಾರ್ಥಿ ಸಮೂಹ ನಿಂತಿರೋದನ್ನ ಗಮನಿಸ್ತಾ ಇದ್ವಿ. ಮಾನವ ಸರಪಳಿಯನ್ನ ನಿರ್ಮಿಸಿ ಅಲ್ಲಿ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ವಿದ್ಯಾರ್ಥಿಗಳು. ರೈತರ ಪರವಾಗಿ ಸರ್ಕಾರ ನಿಲ್ಲಿಲ್ಲ, ಯಾರೂ ನಿಂತಿಲ್ಲ ಅಂತಂದ್ರು, ನಾವು ನಿಲ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ನಿಂತಿರೋದು. ಕಬ್ಬು ಬೆಲೆ ನಿಗದಿಯಾಗಬೇಕು ಅಂತ ಆಗ್ರಹಿಸಿ ನಡೆಸ್ತಾ ಇರುವಂತಹ ಹೋರಾಟ ಬಹಳ ಜೋರಾಗಿ ನಡೀತಾ ಇದೆ. ಈ ಹೋರಾಟದ ಕಿಚ್ಚು ಬಹಳ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಕೂಡ ಕಬ್ಬು ಬೆಳೆಗಾರ ಹೋರಾಟ ಕೂಡ ಈಗ ಪಡೆದುಕೊಳ್ತಾ ಇರುವಂತದ್ದು ಗಮನಿಸಬಹುದು. ಇಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಜೊತೆಗೆ ಎಬಿವಿ ಕೂಡ ಈಗ ಪ್ರತಿಭಟನೆಗೆ ಸಾಥ್ ಕೊಟ್ಟಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ಕಳೆದ 8 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಆದ್ರೆ ಈವರೆಗೂ ಯಾವ ಸರ್ಕಾರಗಳಾಗ್ಲಿ ಅಥವಾ ಇಲ್ಲಿರುವಂತಹ ಸಚಿವರಾಗ್ಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡ್ತಿಲ್ಲ. ಹಾಗಾಗಿ ಈ ಒಂದು ಪ್ರತಿಭಟನೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಬೆಂಬಲಿಸುವ ಕೆಲಸವನ್ನ ಕೂಡ ಈಗ ಮಾಡ್ತಿರುವಂತದ್ದು ಗಮನಿಸಬಹುದು. ಏನು ಮೂಡಲಗಿಯಿಂದ ಈ ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ದಾರೆ. ಎಬಿಪಿ ನೇತೃತ್ವದಲ್ಲಿ ಈ ಒಂದು ಹೋರಾಟ ಕೂಡ ಆಗ್ತಿರುವಂತದ್ದು
ಜೈ ಜವಾನ್ ಜೈ ಕಿಸಾನ್ ಅನ್ನೋ ನಿಟ್ಟಿನಲ್ಲಿ ಘೋಷಣೆಯನ್ನ ಕೂಡ ಈಗ ಕೂಗ್ತಾ ಇರುವಂತದ್ದು. ಕಳೆದ 7 ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಆದ್ರೆ ಈವರೆಗೂ ಸಚಿವರಾಗ್ಲಿ ಅಥವಾ ಇಲ್ಲಿರುವಂತವ್ರು ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಿರಂತರವಾಗಿ ಪ್ರತಿಭಟನೆ ಆಗ್ತಿದೆ. ನಾವು ಕೂಡ ರೈತರ ಬೆನ್ನಿಗೆ ನಿಲ್ತೇವೆ ಅನ್ನೋ ಸಂದೇಶವನ್ನ ವಿದ್ಯಾರ್ಥಿಗಳು ಕೂಡ ನಿರಂತರವಾಗಿ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಮೂಡಲ್ಗಿ ಅಷ್ಟೇ ಅಲ್ಲ, ಬೆಳಗಾವಿ ಜೊತೆಗೆ ಬೈಲಹೊಂಗಲ ಸೇರಿದಂತೆ ಸಾಕಷ್ಟು ಕಡೆಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಆಗ್ತಿದ್ರೆ. ಆದ್ರೆ ಇಲ್ಲಿರುವಂತಹ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಕೇವಲ 50 ಕಿಲೋಮೀಟರ್ ದೂರ ಇರುವಂತಹ ಸಕ್ಕರೆ ಸಚಿವರು ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ, ರೈತರ ಸಮಸ್ಯೆಯನ್ನ ಆಲಿಸಿಲ್ಲ. ಹಾಗಾಗಿ ಜವಾಬ್ದಾರಿಯನ್ನ ಪ್ರದರ್ಶನ ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಕೂಡ ಮಾತಾಡ್ತೀನಿ. ಎಲ್ಲಿಂದ ಬಂದರೆ ಹಳ್ಳೂರು ರೈತರಿಗೆ ಬೆಂಬಲ ಕೊಡಕ್ ಬಂದಿದ್ರಿ, ಏನ್ ಹೇಳ್ತಾರೆ? ಏನ್ರಿ ಎಲ್ಲಾರ್ಗು ಪರಿಹಾರ ಸಿಗ್ಲಿತ್ರಿ, ಹೇಳ್ತಾವ್ರಿ ರೊಕ್ಕ ಕೊಡ್ಲಿ. ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೀನಿ, ಕಬ್ಬಿನ ಬೆಲೆಗೆ 3,500 ಕೊಡ್ಲೇಬೇಕು. ಯಾವುದೇ ಸರ್ಕಾರ ಏನೇ ಇರಲಿ 3,500 ಕೊಡ್ಲೇಬೇಕು. ಅಲ್ಲ, ಈಗ ಕೊಡಾಕತ್ತಿಲ್ಲ, ಇನ್ನು ಸ್ಟ್ರೈಕ್ ಮಾಡ್ತೀವಿ. ಇದು ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ರೈತರ ಪ್ರತಿಭಟನೆಗೆ ಸ್ಪಂದಿಸುವ ಕೆಲಸವನ್ನ ಸರ್ಕಾರ ಮಾಡ್ತಿಲ್ಲ. ಏನು ರೈತರು ಎಲ್ಲಿವರೆಗೆ ಪ್ರತಿಭಟನೆ ಮಾಡ್ತಾರೋ ಅಲ್ಲಿವರೆಗೂ ಕೂಡ ನಾವು ರೈತರ ಜೊತೆಗೆ ನಿಲ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ರೈತರ ಏನು ಇಲ್ಲಿರುವಂತಹ ವಿದ್ಯಾರ್ಥಿಗಳು ಹೇಳ್ತಿರುವಂತದ್ದು. ಇಲ್ಲಿ ವಿದ್ಯಾರ್ಥಿನಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೇಡಮ್, ತಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ, ತಾವೇನ್ ಹೇಳ್ತೀರ ಒಬ್ಬರ ರೈತರ ಮಗನ? ನಾನು ಒಬ್ಬ ರೈತನ ಮಗಳಾಗಿ ಸರ್ಕಾರಕ್ಕೆ ಬಂದ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳ್ತೀನಿ. 3,500 ನಮ್ಮ ಕಬ್ಬಿನ ಬಿಲ್ಲಿಗೆ ಬೆಲೆ ತಂದು ಕೊಡ್ಬೇಕಂತ ಕೇಳ್ಕೊತೀನಿ. ನಮ್ಮ ರೈತರು ಮಾಡೋ ಈ ಹೋರಾಟಕ್ಕೆ, ಈ ರೈತರ ಚಳವಳಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾ ಕೇಳ್ಕೊಂತೀನಿ. ನಮಗೆ ಯಾವಾಗಿದ್ರು ರೈತರಿಗೆ ಬೆಂಬಲ ಇದ್ದೇ ಇರುತ್ತೆ. ನಮ್ಮ ರೈತರ ಮಕ್ಕಳಾಗಿ ಅವರ ಬೆಳೆದಿದ್ದ ಬೆಲೆಗಾದ್ರೂ ನಿಗದಿತ ಒಂದು ಹಣವನ್ನು ಕೊಡಬೇಕಂತ ಕೇಳ್ಕೊತೀವಿ. ಪ್ರತಿಭಟನೆ ಸಾಥ್ ಕೊಡ್ತೀವಿ. ಮೇಡಮ್, ತಾವ್ ಯಾವ ಕಾಲೇಜಿಂದ ಬಂದಿದ್ರಿ? ನಾವು RDS ಕಾಲೇಜಿಂದ ಬಂದಿವ್ರಿ. ಏನ್ ಹೇಳ್ತೀರಿ? ನಿರಂತರವಾಗಿ 7 ದಿನ ಹೋರಾಟ ಮಾಡಕತ್ತಿ, ಇಲ್ಲಿರುವಂತ ಶಾಸಕರು ಬರ್ತಾ ಇಲ್ಲ, ಇನ್ನು ಕೂಡ ಕಬ್ಬಿನ ಬೆಲೆ ನಿಗದಿ ಆಗ್ಲಿಲ್ಲ ಅಂದ್ರ ಈಗ ಇಷ್ಟೇ ವಿದ್ಯಾರ್ಥಿಗಳು ಬಂದಾರ್ರಿ. ಇನ್ನು ಇಡೀ ಕರ್ನಾಟಕ ರಾಜ್ಯದೊಳಗೆ ಎಷ್ಟು ಶಾಲೆಗಳು ಅದಾವಲ್ರಿ, ಅವ್ರ ಪಪ್ಪ ಮಮ್ಮಿ ಎಲ್ಲಾರು ಬಂದಿದ್ದನು ರೈತ ಪರಿವಾರದಿಂದ ಬಂದಾರದಾರ. ಆ ಎಲ್ಲಾ ವಿದ್ಯಾರ್ಥಿಗಳು ಬಂದ್ ನಿಂತ್ರಂದ್ರೆ ಸರ್ಕಾರಕ್ಕೆ ತಡೆಯಕ್ ಸಾಧ್ಯನೇ ಇಲ್ಲ ನಮ್ಮನ್ನ. ಈಗ ನಾಳೆ ರಾಷ್ಟ್ರೀಯ ಹೆದ್ದಾರಿ ತಡಿಬೇಕಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಸರ್ಕಾರ ಇವತ್ತೇನಾದ್ರೂ ನಮಗೆ ಸರಿಯಾದ ಬೆಲೆ ನಿಗದಿ ಕೊಡ್ಲಿಲ್ಲ ಅಂದ್ರೆ ತಡಿತೇವಂತ. ತಾವು ಏನಾದ್ರು ಹೋಗ್ತೀರಾ? ನಾವು ಖಂಡಿತ ಹೋಗ್ತೀವಿ. ನಾವ್ ಎಲ್ಲಾ ವಿದ್ಯಾರ್ಥಿಗಳು ನಾವು ರೈತರಿಗೆ ಬೆಂಬಲ ಕೊಡ್ತೀವಿ. ನಮ್ ಹಿನ್ನೆಲೆ ನಾವು ಬಂದಿದ್ದು ರೈತರ ಫ್ಯಾಮಿಲಿಯಿಂದ ಬಂದಿವಿ. ನಾವ್ ಎಲ್ಲಾರು ಅದಕ್ಕೆ ಸಾಥ್ ಕೊಡ್ತೀವಿ ಅಂತ ಹೇಳ್ತೀವಿ. ಮೇಡಮ್, ತಾವೇನೆ ರೈತರಿಗೆ ಅನುಕೂಲಗಳು ಮತ್ತು ಅನೇಕ ರೀತಿಯ ಅವಕಾಶಗಳನ್ನು ಇಟ್ಟು 7 ದಿನದಿಂದ ಮನೆ ಫ್ಯಾಮಿಲಿಯನ್ನು ಬಿಟ್ಟು ನಡು ಬೀದಿಯಲ್ಲಿ ಬಂದು ನಿಂತವ್ರ ರೈತರಿಗಾಗಿ ಅನೇಕ ರೀತಿಯ ಅವಕಾಶಗಳನ್ನು ನೀಡತ್ತಾರೆ. ಅದಕ್ಕಾಗಿ ಸರ್ಕಾರಕ್ಕೆ ಆ ಇಟ್ಟ ಅವಕಾಶವನ್ನು ಮಾಡಿದ್ಕಾರ ಬರಾಕರ ಏನಾಗತ್ತೆ, ಸರ್ಕಾರದ ಮಾಡೋ ವಿದ್ಯೆನೇ ಇಲ್ರಿ. ಸರ್ಕಾರ ಮೊದ್ಲ ಏನ್ರ ಎಲೆಕ್ಷನ್ ಬೇಕಾದ್ರೆ ಅಷ್ಟ ಜನರು ಕಾಲ್ ಬೀಳ್ತಾರ್ರಿ. ಎಲೆಕ್ಷನ್ ಬೇಕಂತಂದ್ರೆ ಎಲೆಕ್ಷನ್ ಅವ್ರಿಗೆ ಓಟ್ ಬೇಕಾದ ಟೈಮ್ದಾಗ್ರಿ ಬಂದ್ ಕಾಲ್ ಬೀಳ್ತಾರ್ರಿ. ಈಗ ನಮ್ಮನ್ನ ನೋಡಕ್ ತಯಾರಿಲ್ಲ ಇಲ್ಲಿ ರೈತರನ್ನ. ಬೀದಿಯಾಗದಾರ, ಅವ್ರ ಅನುಮಾನ ರೈತರೆಲ್ಲ ಬೀದಿಯಾಗದಾರ, ಅವ್ರ ಆರಾಮ ಮನ್ಯಾಗ ಕೂತಾರ. ಏನ್ ಹೇಳ್ತಾರೆ ಇಲ್ಲಿ ಅವ್ರಿಗೆ? ಈಗ ಮಂದಿ ಅದಾರಲ್ಲ ನಿಮ್ಮವರೆಲ್ಲ ಇಲ್ಲಿ, ಏನ್ ಹೇಳ್ತಾರೆ? ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಹೆಬ್ಬಾಳ್ಕರ್ ಅವ್ರಿಗೆ ಇಲ್ಲಿ ಬಂದ ನಮ್ ಗೋಳನ್ನ ಕೇಳುವಷ್ಟು ಇದಿಲ್ಲ, ಅವ್ರಿಗೆ ಟೈಮ್ ಇಲ್ಲ ಅಂತ ಅವ್ರಿಗೆ. ಇದು ವಿದ್ಯಾರ್ಥಿಗಳ ಆಕ್ರೋಶ. ಏನು ರೈತರು ಪ್ರತಿಭಟನೆಯನ್ನ ಮಾಡ್ತಾರೆ, ಆ ಒಂದು ಪ್ರತಿಭಟನೆಯಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ, ರೈತರ ಜೊತೆಗೆ ನಿಲ್ತೇವೆ. ನಾವು ಕೂಡ ರೈತನ ಮಕ್ಕಳಿದ್ದೇವೆ. ಹಾಗಾಗಿ ಕಬ್ಬಿನ ಬೆಲೆಯನ್ನ ಸುಮಾರು 3,500 ರೂಪಾಯಿ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿ